5 ರೆಡಿಯಾ? ಚಲೋ ಕಮಾನ್ ಅದೇನು ಇದರೇನು ಪೂಜಾ ರಿಮೈಂಡರ್ ಡೇ 5 ಎಷ್ಟು ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಉಂಟು? ವಾಟ್ ಈಸ್ ಇಟ್? ಹೌ ಈಸ್ ಇಟ್? I just woke up from a sleep. ಓ ಮೈ ಗಾಡ್, ಎಕ್ಸೈಟ್ಮೆಂಟ್ ಝೀರೋ. ಪರವಾಗಿಲ್ಲ, ಬಟ್ ರಿಮೆಂಬರ್ ಆಲ್ ಯುವರ್ ಟ್ರೈನಿಂಗ್. ಲೆಟ್ ಅಸ್ ಗೋ. Go, come on, come on. Rain. Guys, no mood. I just woke up. Oh, bo. Good लगा कैसा? ಈಗ ನಮ್ಮ ಸ್ಟೇಜ್ ಆರ್ಟಿಸ್ಟ್ ಪೂಜಾ ವಿ ಮೈಂಡನ್ ಅವರಿಂದ ಒಂದು ನೃತ್ಯ ಪ್ರದರ್ಶನ. ನಾನು ಮಾಡ್ತಾ ಇದ್ದೇನೆ, ಒಬ್ಬರು ಮಾಡ್ತಾ ಇದೆಯೋ ದೇವರನ್ನು ಗೊತ್ತಾಗ್ತಿಲ್ಲ. ನೃತ್ಯ ಪ್ರದರ್ಶನ ಚಾಲು ಆಗಿದೆ. ಸೊ ನೃತ್ಯ ಪ್ರದರ್ಶನಕ್ಕೆ ಈಗ ಆಸೀನರಾಗಿದ್ದಾರೆ ನಮ್ಮ ಸ್ಟೇಜ್ ಆರ್ಟಿಸ್ಟ್ ಆದ ಪೂಜಾ ವಿ ಮೈಂಡನ್. ಈಗ ಕಾಲಿ ಅಟಕದೆ ಒಂದು ಭರತನಾಟ್ಯಂ ನೃತ್ಯ ಪ್ರದರ್ಶನ ಚಾಲು ಆಗಿದೆ. ತೋಮ್ 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 4 ದಿನ ಕಲಿತದ್ದು ಪುನಃ ಗಾಳಿಯಲ್ಲಿ ಹೋಗಿದೆ. ಗಾಳಿಯಲ್ಲಿ ಹೋಗಲಿಲ್ಲ ಮಾರೆ, ನನ್ನ ಕಾಲು ಶಾರ್ಟ್, ನಿಮಗೆ ಅರ್ಥ ಆಗೋದಿಲ್ಲ. ಇನ್ಸ್ಪೆಕ್ಷನ್ ಎಂತ ಇನ್ಸ್ಪೆಕ್ಷನ್? ಸೈಡ್ ಸ್ಟ್ಯಾಂಡ್ ಮೇಲೆ ಬರಲಿ ಅಕ್ಕ. ಇದು ಮಾಡ್ತೀಯಲ್ಲ. ಸೈಡ್ ಮಾರಲ್ ಆಫ್ ದಿ ಸ್ಟೋರಿ, ಡೈಲಿ ಮಲಗಿಕೊಂಡು ಸೀದಾ ಎದ್ದು ಬನ್ನಿ. ಉಂಟಾಗ್ತಾ ಉಂಟು. ಆಯ್ತು, ನನ್ನ ಬೈಕ್ ಸರ್ಕಸ್ ಮಾಡ್ತಾ ಉಂಟು. ನಾನು ಮಾಲದು, ಬೈಕ್ ಮಾಲದು. ಸೀದಾಗ ಹ್ಯಾಂಡಲ್ ಬರ್ಸಿದ್ದ ಮಾಡಿ 1 2 3 4 5 ಅಕ್ಕ ಅದು ಎಲ್ಲ ಅಲ್ಲಿ ಮನೆಯಲ್ಲಿರುವ ಮಿರರಲ್ಲಿ ಮಾಡಿದ್ರೆ ಆಯ್ತು. ಇಲ್ಲಿ ನನ್ನ ಕನ್ಸೋಲಲ್ಲಿ ಮಾಡೋದು ಬೇಡ, ಗೊತ್ತಾಯ್ತಲ್ಲ. ಸೈಡ್ ಸ್ಟ್ಯಾಂಡ್ ತೆಗಿ ಅಕ್ಕ, ಸೈಡ್ ಸ್ಟ್ಯಾಂಡ್ ತೆಗಿ. 4 ಸತಿ ಎಂತ ಮಾಡ್ತೀನಿ ನೀನು? ಅದು ಹಾಂ, ಮಾಡಿ ಎಲ್ಲ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು. 1 2 3 4 5. ಈಗ ಸೈಡ್ ಸ್ಟ್ಯಾಂಡ್ ಇಲ್ಲ ಮಗಸ್ಲಿಕ್ಕೆ, ಗೊತ್ತಾಯ್ತಲ್ಲ. ನೀನು ಹಾಗೆಲ್ಲ ಯಾಕೆ ಹೇಳ್ತೀರ? ನನಗೆ ಮಗಚ್ಲಿಕ್ಕೆ ಆಗ್ತಾ ಉಂಟು ಈಗ ಸ್ವಲ್ಪ. ಇಲ್ಲ ಮರ ಸೈಡ್ ಸ್ಟ್ಯಾಂಡ್. ಹಾಂ, ಈಗ ಗಾಡಿ ಸ್ಟಾರ್ಟ್ ಆಗಿ ಮುಂದೆ ಹೋಗುದು ನಾವೀಗ. ಹಾಂ, ಅಂತ ನೆನ್ನೆ ಅಲ್ಲ, ಸಾರಿ, ನೆನ್ನೆ ತಾಗಿದೆ. ಯಾರು ಈ ವಿಡಿಯೋದಲ್ಲಿ ಹಾಕಲಿಲ್ಲ. ಸ್ಪ್ರೈನ್ ಆಗಿದೆ. ಎಂತ ಆಗಲಿಲ್ಲ. ಪಂಪ್ ಆಫ್ ಮಾಡಲಿ ಯಾಕೆ? ಫಸ್ಟ್ ಆಫ್ ಆಲ್ ಎಂತಾದರೂ ಪುನಃ ಇಂಜಿನ್ ಸ್ಟಾರ್ಟ್ ಮಾಡಲಿಕ್ಕೆ ಪಂಪಿಗೆ ಬೇಕಲ್ಲ. ಅಲ್ಲ, ಕ್ಲಚ್ ಹಿಡಿದ್ರೆ ಮಾತ್ರ ಬ್ರೇಕ್ ಹಿಡಿಲಿಕ್ಕೆ. ಓಕೆ, ಗಾಡಿ ಸ್ಟಾರ್ಟ್ ಆಗಲಿ. ಕ್ಲಚ್ ಬಿಟ್ಟರೆ ಈಗ ಗಾಡಿ ಮುಂದೆ ಹೋಗ್ತದೆ. ಹಾಂ, ಹಾಗೆ ಹೋಗಲಿ, ಗಾಡಿ ಮುಂದೆ ಹೋಗಲಿ. ಹೋಗಲಿ. ಅಷ್ಟೇ. ಸೈಡ್ ಸ್ಟ್ಯಾಂಡ್ ಹಾಕು. ಕಾಣುದಿಲ್ಲ
ಸೈಡ್ ಸ್ಟ್ಯಾಂಡ್ ಹಾಕು. ಗಾಡಿ ಸೀದಾ ಮಾಡು, ಗಾಡಿ ಸೀದಾ ಮಾಡು, ಗಾಡಿ ಸೀದಾ ಮಾಡು, ಗಾಡಿ ಸೀದಾ ಮಾಡು, ಗಾಡಿ ಸೀದಾ ಮಾಡು. ಗಾಡಿ ಸೀದಾ ಮಾಡು, ಗಾಡಿ ಸೀದಾ ಮಾಡು. ಗಾಡಿ ಆಗ್ತಾಯಿಲ್ಲ ಅಂತ ಹೇಳಿದರೆ ಗಾಯ್ಸ್ ಒಂದು ಡ್ರಾಮಾ ಹೇಳಿದರೆ ಈ ಹುಡುಗಿದು. ಡ್ರಾಮವೇ ಡ್ರಾಮಾ. ಸ್ವಲ್ಪ ಮೂವ್ ಆದ ಎಂಥದ್ದು ಮೂವ್ ಆದದ್ದು. ಗಾಡಿ ಇತ್ತಲ್ಲ ಇತ್ತಷ್ಟೇ. ಅದೆಲ್ಲ ಕಣ್ಣಿಗೆ ಕಾಣುತ್ತಿಲ್ಲ. ಯು ಹ್ಯಾವ್ ಟು ಯೂಸ್ ಮೈಕ್ರೋಸ್ಕೋಪ್ ಅಲ್ಲ ಬೈನಾಕುಲರ್. ಹಾಂ ಬೈನಾಕ್ಯುಲರ್ ಹಾಕು. ಎತ್ತು ಗಾಡಿ ಎತ್ತು, ಮುಂದೆ ಹೋಗ್ಲಿಕ್ಕೆ ಬೈನಾಕ್ಯುಲರ್ ಯೂಸ್ ಮಾಡ್ತೇನೆ ನಾನು. ಹಾಂ ಪುನಃ ಸ್ಟಾರ್ಟ್ ಆಯ್ತು ಡ್ರಾಮಾ ಸ್ನೇಹಿತರೆ. ಅಲ್ಲಿ ತಾಗಿದೆ, ಇಲ್ಲಿ ತಾಗಿದೆ, ಸ್ಪ್ರೈನ್ ಆಗಿದೆ. ಹಾಂ ಎಂತೆಲ್ಲ ಉಂಟು, ಎಲ್ಲೆಲ್ಲ ರೀಸನ್ ಬರಲಿ. ಹಾಂ ನೆನ್ನೆ ಆಗಿದೆಲ್ಲ. ಈಗ ನೀನು ಯಾಕೆ ಸುಮ್ಮನೆ ಕುಂಟುದು ಗಿಂಟುದೆಲ್ಲ ಈಗ? ಅಲ್ಲಿ ಅದು ಪ್ರೆಷರ್ ಬಿಟ್ಟ ಕಾಲಿಗೆ. ಬೈಕ್ ಆಗದಿಂದ ಒಂದು ಕಾಲಲ್ಲಿ ನಾನು ಇಟ್ಕೊಂಡದ್ದು ಗೊತ್ತುಂಟ. ಬೈಕ್ ನನ್ನನ್ನು ಇಟ್ಕೊಳ್ಳೋದಲ್ಲ ನಾನು. ಬೈಕ್ ಇಟ್ಕೊಳ್ಬೇಕಂತ ಇಲ್ಲ, ಬ್ಯಾಲೆನ್ಸ್ ಪಾಯಿಂಟಲ್ಲಿ ಇರ್ತದಲ್ಲ ಬೈಕ್. ಇಲ್ಲ ನಂದು ಒಂದು ಕಾಲ ಮೇಲೆ ಇತ್ತು. ಅದೇ ಬ್ಯಾಲೆನ್ಸ್ ಪಾಯಿಂಟಲ್ಲಿ ಇರ್ತಲ್ಲ ಬೈಕ್. ಇಟ್ಕೊಳ್ಬೇಕಂತಿಲ್ಲ, ಬ್ಯಾಲೆನ್ಸ್ ಪಾಯಿಂಟಲ್ಲಿ ಇದ್ರೆ ತನ್ನಷ್ಟಕ್ಕೆ ಬ್ಯಾಲೆನ್ಸ್ ಆಗುತ್ತೆ ಬೈಕ್. ಇಂಜರಿ ಸಿಕ್ ಪಾರ್ಟಿ ಎಂತೆಲ್ಲ ಎಲ್ಲ ಡ್ರಾಮಾ ನಿನ್ನದು. ಚಾಲು ಮಾಡಿ ಪುನಃ ಬೈಕ್. ಹಾಂ ಗೈಸ್ ನೋಡಿ ಡ್ರಾಮಾ ಶುರು ಆಗಿದೆ. ಹಾಂ ಇಲ್ಲಿ ಒಂದು ಅಂಗವಿಕಲರೊಂದು ಸಿಕ್ಕಿದೆ. ಹಿಂಗೆ ಲೈಸೆನ್ಸ್ ಮಾಡ್ಬೇಕಾದ್ರೆ ಅಂಗವಿಕಲರದ್ದು ಇದು ಹಾಕ್ಬೇಕಾಗ್ತದೆ ಈಗ ಬೈಕಿದು. ಅಂಗವಿಕಲ ನೋಡಿ ಇಲ್ಲಿ ಗೈಸ್. बार आगे जाओ बस, एक बार स्टार्ट करो तो फिर. हाँ स्टार्ट करके थोड़ा आगे जाओ. ಅದಕ್ಕೆ ಪಟ್ಟ ಒಂದು ಸ್ಟಾರ್ಟ್ ಮಾಡಿ ಒಂಚೂರು ಮುಂದೆ ಹೋಗ್ಲಿ ಗಾಡಿ. ಪಟ್ಟ ಹಾಂ ಮತ್ತೆ ಮನೆಗೆ ಗಾಡಿ ಮುಂದೆ ಹೋಗ್ಬೇಕು. ಪಟ್ಟು ಒಂಚೂರು ಕಾಲು ಬಿಟ್ಟು ಬಿಟ್ಟು ಹೋಗಬೇಕು. ಹಾಂ ಅದು ಬೇಡ, ಈಗ ಎತ್ತದಲ್ಲ. ಈಗ ಹೇಳ್ತೇನೆ ನಾನು ಇನ್ನೊಂದು ಟೆಕ್ನಿಕ್. ಕಾಲು ನಿಂತ್ಕೊಂಡು ಗಾಡಿ ಬಿಡೋದು. ಹೌದು, ಕೂತ್ಕೊಂಡು ನಿಂತ್ಕೊಂಡು ಎಲ್ಲ ಕಲಿಬೇಕೀಗ. ಹ್ಞೂ ಹೇಗೆ ಹಿಡಿಬೇಕಂತ ಹೇಳಿದ್ದು ನಾನು. ಬ್ರೇಕ್ ಹೇಗೆ ಹಿಡಿಬೇಕಂತ ಹೇಳಿದ್ದು? 2 ಫಿಂಗರ್ ಓನ್ಲಿ. ಹಾಗೆ ಹಿಡಿಬೇಕು ನೀನು ಫಸ್ಟ್ ಅಷ್ಟೇ. ಗ್ರಿಪ್ ಲೈಟ್ ಗ್ರಿಪ್ ಮಾತ್ರ. ಅದಕ್ಕೆ ಹ್ಯಾಂಡ್ಲ್ ಬಾರಿಗೆ ನೀನು ಫುಲ್ ಗಟ್ಟಿ ಇಟ್ಕೊಳ್ಬೇಕಂತಿಲ್ಲ. ಅಲ್ಲಿ ಅಂತ ಹೇಳಿ 2 ಫಿಂಗರ್ ಓನ್ಲಿ. ಹಾಂ ಆಯಿತಾ, ಮೆಲ್ಲ ಸ್ಲೋಲಿ ಕ್ಲಚ್ ಬಿಡು. ಗಾಡಿ ಮುಂದೆ ಹೋಗ್ತಾ ಹೋಗಲಿ. ಕ್ಲಚ್ ಬಿಟ್ಟು ಬ್ರೇಕ್ ಕೂಡ ಬಿಡಬೇಕು. ಹಾಂ ಹಾಗೆ ಗಾಡಿ ಒಟ್ಟಿಗೆ ಮುಂದೆ ಹೋಗು. ನಡಿ ಗಾಡಿ ಒಟ್ಟಿಗೆ. ಕ್ಲಚ್ ನನ್ನ ಮೈಂಡ್ ಫುಲ್ ರೆಸ್ಪೆಕ್ಟ್ ಆಗಿದೆ ಇವತ್ತಿಗೆ. ಫುಲ್ ರೆಸ್ಪೆಕ್ಟ್ ಆಗಿದೆ. ಮುಂದೆ ಹೋದಾಗಲೇ ಗಾಡಿ ಲೆಫ್ಟ್ ಸೈಡ್ ನಂಗೆ ಗ್ಯಾರಂಟಿ ಇತ್ತು ಲೆಫ್ಟ್ ಸೈಡ್ ಹೋಗ್ತಾರಂತ ಗಾಡಿ. ಕಬ್ಬೆ 110% ಗ್ಯಾರಂಟಿ ಇತ್ತು ನನಗೆ. ಮೇಲೆ ಬಂದಿದ್ದು ಎಲ್ಲ ಟಮ್ಮಿ ಟೈಮ್. ಸೈಡ್ ಸ್ಟ್ಯಾಂಡ್ ಯಾರು ಹಾಕುದಾ ಬೈಕಿಗೆ? ಇದರಲ್ಲಿ ಎಂತ ಉಂಟಾ? ಇದಕ್ಕೆ ನೀನು ಅದು 4 ದಿನ ಹೋಗಿದೆ. ಸೈಡ್ ಸ್ಟ್ಯಾಂಡ್ ಹಾಕ. ಹೇಗೆ ಹಾಕೋದಂದ್ರೆ ಕಲಿಬೇಕು ನೀನು ಹೇಗೆ ಹಾಕೋದಂತ. ಸೈಡ್ ಸ್ಟ್ಯಾಂಡಿಗೆ ಪ್ರೆಷರ್ ಹಾಕ್ಬೇಕಂತಾನೆ ಇಲ್ಲ. ಅದೇ ನೀನು ಒತ್ತಾ ಇದ್ದಿ, ಒತ್ತಬೇಕಂತಿಲ್ಲ ಅದಕ್ಕೆ. ಸೈಡ್ ಸ್ಟ್ಯಾಂಡಿಗೆ ಒತ್ತಬೇಕಂತಾನೆ ಇಲ್ಲ. ಹಾಂ ಆಯ್ತಾ, ಮುಗೀತಾ? ಗೈಸ್ ಇವತ್ತಿಗಿಲ್ಲದೆ ಮುಗ್ತಾಗಿದೆ ಡೇ 5. ಗಾಡಿ ಸ್ಟಾರ್ಟ್ ಆಗಿದೆ 5th ಡೇ. After 5 days the vehicle has started. How good are you feeling about that? I am feeling very good. And
I am hoping to do drum soon. But I don't know when. But I feel good. ಓಕೆ ಅದೇ ಮಾಡು. ಗೇರ್ ಡೌನ್ ಅಲ್ಲ ಅಪ್ ಮಾಡಬೇಕು. ಫಸ್ಟ್ ಗೇರಲ್ಲಿ ಉಂಟಲ್ಲ ಗೇರ್ ಅಪ್ ಮಾಡಬೇಕು. ಸೆಕೆಂಡ್ ಗೇರ್ ಆಯ್ತದ ನ್ಯೂಟ್ರಲ್ ಬರಲಿಲ್ಲ, ಗೇರ್ ಡೌನ್ ಮಾಡಬೇಕು. ಹಾಂ ನ್ಯೂಟ್ರಲ್. ಕ್ಲಚ್ ಬೇಕಂತಿಲ್ಲ, ನ್ಯೂಟ್ರಲಲ್ಲಿ ಉಂಟು ಗಾಡಿ. ಹಾಂ ಇದಕ್ಕೆ ಒಂದು ಫಿಟ್ ಅಷ್ಟೇ, ಡ್ರೂಮ್ ಮಾಡಲಿಕ್ಕೆ. Drum. ಚಲೋ ಎತ್ತಿಗೆಲ್ಲೇ ಸಾಕು. ಗಾಡಿ ಸ್ಟಾರ್ಟ್ ಆಯ್ತಲ್ಲ. ನಾನು ನೋಡಿ ಸಿಂಗಲ್ ಫಿಂಗರ್ ಓನ್ಲಿ. Because you are pro. ಸಿಂಗಲ್ ಫಿಂಗರಲ್ಲೇ ಮಾಡಬೇಕು ಆ್ಯಕ್ಚುಲಿ. 2 ಫಿಂಗರ್ ಮ್ಯಾಕ್ಸಿಮಮ್. 2 ಫಿಂಗರ್ಗಿಂತ ಜಾಸ್ತಿ ಹೋಗಬಾರ್ದು, ಎಲ್ಲರೂ ಗ್ರಿಪ್ ಹೋಗ್ತದೆ. मैं बाइकर का दिया जैसे कि दिया है ನೀನು ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಮಾಡು. ಎಂತಾರು ಇನ್ಫ್ಲುಯೆನ್ಸರ್ ಬೈಕರ್ ಗರ್ಲ್. ಇಲ್ಲ ನಿನ್ನೆ ನಾನು ನೋಡಿದೆ ಕೆಲವುದೆಲ್ಲ ಹೆಸರು. ಯಾವ್ದು ಇಲ್ಲ, ಅದೇ ಹೆಸರು ನೋಡಿದೆ. ಹಾಂ ಬೈಕ್ ಬಿಡ್ಲಿಕ್ಕೆ ಬರ್ಬೇಕಲ್ಲ ಮತ್ತೆ ಅಲ್ಲ, ಪೂಜಾ ವಿ ಮೈಂಟೈನ್ ಹಾಕ್ಲಿಕ್ಕಿಂತ ನನ್ನ ಪ್ರಕಾರ ಒಂದು ರೈಡರ್ ಪೇಜ್ ಮಾಡಿದರೆ ಹೊಸ ಫಾಲೋವರ್ಸ್ ಬರ್ತಾರಂತ. ಹಿಡಿ ವೀಲಿ ಮಾಡೋ. ಬಂತು ಮನೆಗೆ. ಶಾರ್ಟ್ ಆ್ಯಂಡ್ ಸ್ವೀಟ್ ಟ್ರಿಪ್ ಟು ದ ಗ್ರೌಂಡ್.